ಲಾಸ್ ಮಾಡ್ಲೇನು ಅವಾಗ ಚಪ್ಪಾಳಿ ಬಿಡ್ತೀರಿ, ಲಾಸ್ ಮಾಡ್ಲೇನು ಅವಾಗ ಚಪ್ಪಾಳಿ ಬಿಡ್ತೀರಿ. ಆದರೂ ಒಬ್ಬರು ಚಪ್ಪಾಳಿ ಬಿಡೋರು ಬಂದ ನೋಡಾತನು ಎಲ್ಲರಿಗೂ ಏನಾಯ್ತು, ಊಟ ಮಾಡಿದಿರಿಲ್ಲ, ಸುಮ್ಮನೆ ಕೂತಿದ್ರಿ. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಲೈಕ್ ಮಾಡಿರಿ. ಪ್ರತಿ ದಿವಸ ಶೇರ ಲೈಕ್ ಕಮೆಂಟ್ ಮಾಡೋರು ಕೋಟಿ ಕೋಟಿ ನಮಸ್ಕಾರ. ಒಬ್ಬರ ಸಹಕಾರಿ ಧುರೀಣರು, ರಾಜಕೀಯ ಧುರೀಣರು ನಾವು ಮನಸ್ಸು ಮಾಡಿದರೆ ಏನು ಮಾಡ್ತೀವಿ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಇವತ್ತು ಬೆಳಗಾವಿಯಲ್ಲಿ ನಡೆದಂಥ ಬೆಳಗಾವಿ ಹಾಲು ಒಕ್ಕೂಟದ ವಾರ್ಷಿಕ ಸರ್ವಸಾಧಾರಣ ಸಭೆಯೊಳಗೆ ಹೋದವರಿಗೆ ಇಡೀ ಜಿಲ್ಲಾ ಖುಷಿ ಪಡುವಂಥ ಒಂದು ವಿಷಯ. ಅಧ್ಯಕ್ಷತೆ ವಹಿಸಿದಂಥ ಮತ್ತು KMF ಅಧ್ಯಕ್ಷರಾದಂಥ ಮತ್ತು ಅರಬಾವಿಯ 2004ರಿಂದ ಸತತ ಅರಬಾವಿ ಶಾಸಕರು, ಮಂತ್ರಿ ಆದವರು, ಒಂದು ಸರ್ಕಾರ ಕೆಡವಿ ಸರ್ಕಾರ ರಚನೆ ಮಾಡುವಂಥ ನಾಯಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರ ಒಂದು ಖುಷಿ ಸುದ್ದಿ ಹೇಳಿದರು. ತಾವು 2 ವರ್ಷ ಅಧ್ಯಕ್ಷರಾದ್ಮ್ಯಾಗ ಮೊದಲನೇ ವರ್ಷ 12 ಕೋಟಿ ಚಿಲ್ಲರ, 2ನೇ ವರ್ಷ 13 ಕೋಟಿ, ಅಂದರೆ 2 ವರ್ಷದಾಗ KMFನ 25 ಕೋಟಿ ನಾ ಲಾಭ ಮಾಡಿದ್ದೇನು ಅಂತ ಹೇಳಿದಾಗ ಯಾಕೋ ಜನ ಚಪ್ಪಾಳೆ ಬಡಿಲಿಲ್ಲ. ಯಾಕೋ ಏನೋ ಗೊತ್ತಾಗಲಿಲ್ಲ. ಬಾಲಚಂದ್ರ ಜಾರಕಿಹೊಳಿ ಅವರ ಅವಾಗ ಒಂದು ಮಾತು ಅಂತಾರೆ ಅವರು, ನಾನು ಇದನ್ನು ನುಕ್ಸಾನ್ ಮಾಡಲಿಲ್ಲ ಅಂತ. ಯಾಕೋ ಅವ್ರಿಗೆ, ಯಾಕಂದ್ರೆ ಲಾಭ ಮಾಡಿದಾಗ ಜನ ಚಪ್ಪಾಳಿ ಬಿಡಲಿಲ್ಲ ಅಂದ್ರೆ ಕೆಟ್ಟ ಅನಿಸೋದು ಸಹಜಕ್ಕೆ. ಯಾಕಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅವ್ರ ಬಗ್ಗೆ ಏನೇ ಹೇಳಬೇಕಾದ್ರೆ ಅವ್ರು 19 ಭಾಳ ದಿವಸದಿಂದ ಸಹಕಾರಿ ರಂಗದೊಳಗೆ ಇದ್ದವ್ರು. ಅವರು ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಅದನ್ನು ಕೌಜಲ್ಗಿ ಅವ್ರ ಗುಂಪಿನಿಂದ ತೊಗೋಬೇಕಾದ್ರೆ ವಿವೇಕರಾವ್ ಪಾಟೀಲ್ರು ಅವರು ಏನು ಮಾಡಿ ಅದನ್ನು ತೊಗೊಂಡಾರ, ಮುಂದೆ ಹೇಳ್ತೇನೆ ಅದನ್ನು. ಆದರೆ ಇವತ್ತು ಬೆಳಗಾವಿ ಜಿಲ್ಲೆ ಆಗಲಿ, ಒಂದು ಬೆಳಗಾವಿ ಜಿಲ್ಲೆ ಒಳಗೆ ಸಹಕಾರಿ ಸಂಸ್ಥೆಗಳು ಯಾವ್ಯಾವ ರಾಜ್ಯ ಮಟ್ಟದ್ದು ಅದಾವು ಅಥವಾ ತಾಲೂಕಾ ಮಟ್ಟದ ಸಂಘ ಸಂಸ್ಥೆ ಅದಾವು, ಬಾಲಚಂದ್ರ ಜಾರಕಿಹೊಳಿಯವರ NSFದಾಗ ಅಥವಾ ಸಂಕಮ್ದಾಗ ಹೋಟೆಲ್ದಾಗ ಕುಂತು ಯಾರು ಡೈರೆಕ್ಟರ್ ಆಗಬೇಕು, ಯಾರು ಅಧ್ಯಕ್ಷರಾಗಬೇಕಂತ ನಿರ್ಧಾರ ಮಾಡುವಂಥ ಒಬ್ಬರ ದೊಡ್ಡ ನಾಯಕರು ಬಾಲಚಂದ್ರ ಜಾರಕಿಹೊಳಿ ಅವರು. ಯಾಕಂದ್ರೆ ಅವರು KMF ರಾಜ್ಯ ಮಟ್ಟದ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದವರು. ಈಗ KMF ಒಂದು ಅಧ್ಯಕ್ಷರಾಗಿ ಅವರ ಭಾಳಷ್ಟು ಲಾಭದಾಗ ತಂದಾರ, ರೈತರಿಗೆ ಅನೇಕ ಯೋಜನೆಗಳನ್ನ ತಂದಾರ. ಒಟ್ಟಾರೆ KMF ಲಾಭ ಮಾಡೋದು, ಹೊಸ ಮಷಿನರಿ ತಂದು ಇನ್ನೂ ಹಾಲು ಹೆಚ್ಚು ಕುಡಿಸ್ಬೇಕು, ಮೆಗಾ ಡೈರಿ ಮಾಡೋದು, ಏನೇನೋ ಕನಸುಗಳ ಬಾಲಚಂದ್ರ ಜಾರಕಿಹೊಳಿ ಅದಾವ. ಅವ್ರಿಗೆಲ್ಲ ಅಲ್ಲಿಯ ಒಂದು ಈ ರೈತರು ಸಹಕಾರ ಕೊಡ್ತಾರೆ. ಆದರೆ ಬಾಲಚಂದ್ರ ಜಾರಕಿಹೊಳಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಒಳ್ಳೆ ಗುಣಗಳನ್ನು ನಾವು ಹೇಳಬೇಕಾಗ್ತೈತಿ. ಅವರ ಶಾಸಕರಾದ ನಂತರ ಅದಕ್ಕಿಂತ ಪೂರ್ವದಾಗ NSFದಾಗ ಅವ್ರಿಗೆ ಭೇಟಿ ಆದವ್ರನ್ನ ಬರಿಗೇಲಿ ಎಂದೂ ಕಳಿಸಿದವ್ರಲ್ಲ. ಇವತ್ತು ಶಾಸಕರಾದ ಮ್ಯಾಗ ಯಾವುದೇ ಮತಕ್ಷೇತ್ರದಾಗ ಬಡವ್ರ ಮದುವೆ ಐತೆ ಅಂದ್ರೆ ಒಂದು ಲಗ್ಗಿನ ಕತ್ರ ಕೊಟ್ರೆ ಪಾಕಿಟ್ ಕೊಟ್ಟು ಹೆಚ್ಚಿಕೊಡ್ತಾರೆ. ಯಾರ್ದ ಮನ್ಯಾಗ ಎಮ್ಮೆ ಸತ್ತೈತಿ, ಆಕಳು ಸತ್ತೈತಿ, ಎತ್ತು ಸತ್ತೈತಿ ಅಂದ್ರೆ ಅವರ PAಗಳು ಹೋಗಿ ಅವರ ಅಣು ಆಪತ್ನಾಗ ಸಹಾಯ ಮಾಡಿ ಬರ್ತಾರೆ. ಒಟ್ಟಾರೆ ಆ ಮತಕ್ಷೇತ್ರ ಬಂತು, ಬೆಳಗಾವಿ ಜಿಲ್ಲೆ ಒಳಗೆ ಬಂತು, ಯಾವುದೇ ರಾಜಕೀಯ ನಾಯಕರ ಕಷ್ಟ ಕಾರ್ಪಣ್ಯದೊಳಗೆ ಭಾಗಿಯಾಗ್ತಾರೆ. ಇಡೀ ಕೆಲವೊಂದು ಬೆಳಗಾವಿ ಜಿಲ್ಲಾದಾಗಲಿ, ಅರಬಾವಿ ಕ್ಷೇತ್ರದಾಗಲಿ ಅನೇಕ ಜನ ಅವರ ಇವತ್ತು ದೇವ್ರಂತ ತಿಳಿದಾರೆ ಬಾಲಚಂದ್ರ ಜಾರಕಿಹೊಳಿ ಅವ್ರನ್ನ. ಅವರ ಎಲ್ಲಿಂದ ತಂದು ಕೊಡ್ತಾರೋ, ಹೆಂಗೆ ಕೊಡ್ತಾರೋ ಅದು ಅಪ್ರಸ್ತುತ, ಆದರೆ ಸಹಾಯ ಮಾಡೋ ಗುಣ ಐತೆ ಅವ್ರಿಗೆ. ಅದನ್ನು ಕೆಲವು ಮಂದಿ ಲೈಕ್ ಮಾಡ್ತಾರೆ. ಒಟ್ಟಾರೆ ಅವರ ಒಂದು ವ್ಯಕ್ತಿತ್ವ ಬಹಳ ದೊಡ್ಡದು. ಇವತ್ತು ಯಾಕೋ ಭಾಳಷ್ಟು ಜನ ಇದಾದ್ಮ್ಯಾಗ ನನಗೆ ಭೇಟಿ ಆದವ್ರಾತು, ಇದಾತು, ಅವರ ಈ ಒಂದು ಅರಬಾವಿ ಕ್ಷೇತ್ರದ ಸಹಕಾರಿ ಧುರೀಣರು, ಜಿಲ್ಲೆಯ ಸಹಕಾರಿ ಧುರೀಣರು ಅನೇಕ ಜನ ನನಗೆ ಮಾತಾಡಿದ್ರು. ಇಲ್ರಿ KMFನ ಅವರ 2 ವರ್ಷದಾಗ ಲಾಭ ತಂದ್ರೆ, ಆದ್ರೆ 1979-80ರಾಗ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇವತ್ತು ದಿವಂಗತ BM ಕೌಜಲ್ಗಿ, VS ಕೌಜಲ್ಗಿ, KR ಪಂಚಗಾವಿ, ದೋಂಡಿಬಾ ಜಾದವ, ಗೋಡ್ಗೇರಿ ಅಜ್ಜಾರ, ಎತ್ತಿನಮಣಿ ಉದ್ದಪ್ಪನಂತವ್ರ ಪ್ರಾರಂಭ ಮಾಡಿದ ಒಂದು ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇವತ್ತು 92, 93, 94ರಿಂದ ಅವ್ರ ಕೈಯಾಗನೇ ಐತೆ. ಯಾಕಂದ್ರೆ ವಿವೇಕರಾವ್ ಪಾಟೀಲ್ರು ಅವರು ಕೂಡಿ ಒಂದು ಪೆನಲ್ ಮಾಡ್ತಾರೆ, ಎಲ್ಲ ಪೆನಲ್ ಆರಿಸಿ ಬರ್ತೈತೆ. ಇವತ್ತು ಅಲ್ಲಿ ಸುಮಾರು ಅಂದಾಜಿದು ಒಂದು 21,000 ಜನ ಸೇರಿದಾರದಾರ. ಆದ್ರೆ ಇವತ್ತಿನ ಮಟ್ಟ 93, 94ರಿಂದ ಎಲೆಕ್ಷನ್ ಮಾಡಿದ್ರೆ ವ್ಯವಸ್ಥಿತವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರ ಒಂದು ಹಿಡಿತದೊಳಗೆ ಐತೆ ಅಂತ ಅಲ್ಲಿ ಜನ ಮಾತಾಡ್ತಾರೆ. ಆದರೆ ಒಟ್ಟಾರೆ ಹಿಂದೆ ಕೌಜಲ್ಗಿ ಅವ್ರು ಇದ್ದಾಗ ಪ್ರತಿ ಷೇರುದಾರಿಗೆ 1 ಕ್ವಿಂಟಲ್ ಸಕ್ರೆ ಕೊಡ್ತಿದ್ರಿ. ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ಅದರ ಅಧ್ಯಕ್ಷರ ಅಥವಾ ಅವ್ರು ಹಿಡಿದಾಗ ಬಂದ ಮ್ಯಾಗ ಅಲ್ಲಿ ಕೋಜನ್ ಇಲ್ಲ, ಡಿಸ್ಟಿಲರಿ ಇಲ್ಲ, ಕ್ರಸಿಂಗ್ ಹೆಚ್ಚು ಮಾಡಿಲ್ಲ,
DCC ಬ್ಯಾಂಕ್ ತಂದು ಸಾಲ ಹೊಳ್ಳಿ ತುಂಬಿಲ್ಲ. ಆದ್ರೆ ಇವತ್ತು ಆ ಕಡೆ ಯಾಕೋ ಅವರ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಡೆ ಲಕ್ಷ ಕೊಡುವಾರು ಅಂತೇಳಿ ಅಲ್ಲಿ ಅವ್ರ ವಿರೋಧಿಗಳ ಅನಿಸಿಕೆ ಐತಿ, ಅಲ್ಲಿಯ ಸಹಕಾರಿಗಳ ಅನಿಸಿಕೆ ಐತೆ, ಅಲ್ಲಿ ಕೆಲವೊಂದು ಷೇರುದಾರರ ಅನಿಸಿಕೆ ಐತದ. ಘಟಪ್ರಭಾ ಸಹಕಾರಿ ಸಕ್ಕರೆ ಅವರ ಕುಟುಂಬಕ್ಕೆ ರಾಜಕೀಯವನ್ನು ಎತ್ತಿಸ್ಕೊಟ್ಟಿದ್ದದ. ಆ ಒಂದು ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅವ್ರ ಕೈ ಮ್ಯಾಗ ಬಂದ ಮ್ಯಾಗ ಮನೆಯೊಳಗೆ ಇವತ್ತು MLAಗಳು 3-4 ಜನ MLA ಆಗಿದ್ದಾರು, MP ಆಗಿದ್ದಾರು. ರಾಜಕಾರಣದಾಗ ಒಂದು ದೊಡ್ಡ ಹೆಸರು ರಾಜ್ಯದಾಗ ಜಾರಕಿಹೊಳಿ ಕುಟುಂಬ ಅಂದ್ರೆ ಒಂದು ಶಕ್ತಿಶಾಲಿ ಕುಟುಂಬ ಅನ್ನುವಂಥ ಒಂದು ಅವ್ರ ಬಗ್ಗೆ ಒಂದು ಜನನೂ ಮಾತಾಡ್ತೈತೆ. ಆದರೆ ಇವತ್ತು KMF 2 ವರ್ಷದಾಗ 25 ಕೋಟಿ ಮಾಡಿದಾಗ ಇವತ್ತು ಈ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಡೆ ಯಾಕೆ ಲಕ್ಷ ಕೊಡುವಾರು? ಅದನ್ನು ಯಾಕೆ ಅವ್ರದೇ ಅವ್ರ ಅಂತಮರ ಒಡೆತನದಾಗಿದ್ದು ಅಂತ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಇವತ್ತು ಲಾಭದಾಗ ಅದಾವ. ಇವತ್ತು ಅವು ಪ್ರೈವೇಟ್ ಇರೋದ್ರಿಂದ ಅಲ್ಲಿ ಕೋಜನ್ ಐತಿ, ಡಿಸ್ಟಿಲರಿ ಐತಿ, ಇಥಿನಾಲ್ ಐತಿ, ಎಲ್ಲ ಮಾಡತ್ತಾರ. ಆದರೆ ಬಾಲಚಂದ್ರ ಜಾರಕಿಹೊಳಿ ಅವರು ತಮಗೆ ರಾಜಕೀಯವಾಗಿ ಸ್ಥಾನಮಾನ ನೀಡಿದಂಥ ಈ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಡೆ ಯಾಕೆ ಲಕ್ಷ ಕೊಡೋರು? ಏನು ಅವ್ರಿಗೆ ಅಡಚಣೆ ಆಗತ್ತೈತಿ? ಆ ಒಂದು ಕಾರ್ಖಾನೆಯಿಂದ ಅವ್ರ ಕುಟುಂಬ ಬೆಳೆದೈತಿ, ರಾಜಕಾರಣದಾಗ ಹೆಸರು ಮಾಡೈತಿ. ಆದರೆ ಯಾಕೋ ಆ ಕಡೆ ಲಕ್ಷ ಕೊಡತ್ತಿಲ್ಲ. ಸ್ವಲ್ಪ ನಿಮ್ಮ ವಾಹಿನಿ ಮುಖಾಂತರ ಬಾಲಚಂದ್ರ ಜಾರಕಿಹೊಳಿ ಅವ್ರು ಮನಸ್ಸು ಮಾಡಿದ್ರೆ ಅದನ್ನು ಏನು ಬೇಕಾದ್ದು ಮಾಡ್ಬೋದು. ಆ ಸಕ್ರೆ ಫ್ಯಾಕ್ಟ್ರಿ ಅದನ್ನು ಲಾಭದಾಗ ತರ್ಬೋದು, ರಾಜ್ಯದಾಗ ಮಾದರಿ ಮಾಡ್ಬೋದು. ಅದೊಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಹೆಚ್ಚು ನುಡ್ಸೋದು ಮಾಡ್ಬೋದು, ಎಥೆನಾಲ್ ಮಾಡ್ಬೋದು, ಡಿಸ್ಟಿಲರಿ ಮಾಡ್ಬೋದು, ಇಥೆನಾಲ್ ಘಟಕ ಮಾಡ್ಬೋದು. ಯಾಕಂದ್ರೆ ಅಲ್ಲಿ ಸಾಕಷ್ಟು ಫಲವತ್ತಾದ ಕಬ್ಬು ಬೆಳೆಯುವ ಜಮೀನು ಐತಿ. ಷೇರುದಾರಿಗೆ ಸಕ್ರೆ ಕೊಡ್ಬೋದು, ಬಿಲ್ ಕೊಡ್ಬೋದು, ಅದ್ರ ಕ್ರಷಿಂಗ್ ಹೆಚ್ಚು ಮಾಡ್ಬೋದು. ಆದರೆ ಯಾಕೆ ಬಾಲಚಂದ್ರ ಜಾರಕಿಹೊಳಿ ಅವರು ಇಷ್ಟೆಲ್ಲ ಅವ್ರಿಗೆ ಸಂಪನ್ಮೂಲ ಇದ್ರೂ ಆ ಕಡೆ ಯಾಕೆ ಲಕ್ಷ ಕೊಡುವಾರು? ಸಹಕಾರಿ ದುಡ್ರಿ ಅವರ ಆಜುಬಾಜು ಇದ್ದವ್ರು ಯಾಕೆ ಇದನ್ನು ಹೇಳುವುದಿಲ್ಲ ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರ ಬಾಲಚಂದ್ರ ಜಾರಕಿಹೊಳಿ ಅವ್ರ ಮನಸ್ಸು ಮಾಡಿದ್ರೆ ಘಟಪ್ರಭಾ ಸಕ್ರೆ ಕಾರ್ಖಾನೆ ಕೊಳವಿ ಒಳಗೆ ಬಂಗಾರದ ಹೊಗೆ ಹಾಯ್ತೈತ್ರಿ. ಅದನ್ನೊಂದು ಬಾಲಚಂದ್ರ ಜಾರಕಿಹೊಳಿ ಅವರು ಒಳ್ಳೆಯವರು ಅದಾರ. ನಿಮ್ಮ ಸಲಹೆ ಸೂಚನೆ ಅಥವಾ ಜನರ ಸಲಹೆ ಸೂಚನೆ ಕೇಳ್ತಾರೆ, ಆದರೆ ಅವ್ರಿಗೆ ಮುಟ್ಸುವಂಥ ಜನ ಇಲ್ಲ. ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ಇದನ್ನೊಂದು ಲಾಭದಾಗ ತರುಕ್ ಮನಸ್ಸು ಮಾಡಿದ್ರೆ ಏನು ಭಾಳ ಹತ್ತುದಿಲ್ಲ. ಆ ಕಡೆ ಅಷ್ಟು ಲಕ್ಷ ಕೊಡ್ರಿ ಅಂತ ಹೇಳಿದ್ನ ನಿಮ್ಮ ಮುಂದೆ ಹೇಳ್ತೇನೆ. ಕೂಡಲೇ ಬಾಲಚಂದ್ರ ಜಾರಕಿಹೊಳಿ ಅವರೇ, ನಿಮ್ಮ ಕ್ಷೇತ್ರದ ಒಂದು ಷೇರುದಾರರು ಅಥವಾ ಕೆಲವು ಜನ ವಿರೋಧಿಗಳು ಹೇಳಿದ್ನ ನಿಮ್ಮ ಮುಂದೆ ಇಡತ್ತೇವೆ. ಕೂಡಲೇ ಅದನ್ನು ಲಾಭದಾಗ ತರಾಕಿ ಈಗ ಹೆಂಗೆ 2 ವರ್ಷ ಲಾಭ ಮಾಡಿದನು ಚಪ್ಪಾಳಿ ಬಡಿಲಾರ್ಕ ನುಕ್ಸಾನ್ ಮಾಡ್ರಿ ಅಂತ ಅಂದದ್ನ ಯಾಕೋ ಕೆಲವು ಮಂದಿಗೆ ಬೇಸರ ಆಗೈತೆ. ಸದಸ್ಯರೇ, ಮಾಧ್ಯಮದ ಸ್ನೇಹಿತರೆ, ತಮಗೆಲ್ಲರಿಗೂ ನಾನು ಹಾಲು ಒಕ್ಕೂಟ ಹಾಗೂ ನನ್ನ ವೈಯಕ್ತಿಕವಾಗಿ ಮತ್ತೊಂದ್ಸಲ ಅನಂತ ಕೋಟಿ ತಮಗೆಲ್ಲ ಸ್ವಾಗತ ಬಯಸುತ್ತೇನೆ. ಯಾಕಂದರೆ 2 ವರ್ಷದಲ್ಲಿ ಹೋದ ಸಲ 13 ಕೋಟಿ, ಈ ಸಲ 12 ಕೋಟಿ 59 ಲಕ್ಷ 2 ವರ್ಷ ಲಾಭ ಆಯಿತು. ಆದರೂ ಒಬ್ಬರು ಚಪ್ಪಾಳಿ ಬಡಿಯವರು ಬಂದಾಗ ನೋಡಾತನು ಎಲ್ಲರಿಗೂ ಏನಾಯ್ತು? ಊಟ ಮಾಡಿದಿರಿಲ್ಲ, ಸುಮ್ಮನೆ ಕೂತಿದ್ದೀರಿ, ಲಾಸ್ ಮಾಡ್ಲೇನು ಅವಾಗ ಚಪ್ಪಾಳಿ ಬಿಡ್ತೀರಿ? ಎಲ್ಲ ಬಂದಾಗ ನೋಡೋದನ್ನ ಸುಮ್ಮ ಶಬ್ದ ಕೂತಿದ್ರಿ. ಎಲ್ಲ ಏನಾಗೈತೆ ನಿಮ್ಗೆ ಎಲ್ಲರಿಗೂ? ಎಷ್ಟು ಗುರುಕುಲ ಇರ್ಬೇಕು, ಹೆಂಗಿರ್ಬೇಕೆಲ್ಲ ಇಷ್ಟು ಲಾಭ ಆಗಿ ಇಷ್ಟೆಲ್ಲ ಅನುಕೂಲ ಸವಲತ್ತೆಲ್ಲ ಕೊಟ್ಟರು. ಯಾಕೋ ಸುಮ್ಮನದಾರು ನನಗೆ ತಿಳಿಯೋದು, ಅದಕ್ಕೆ ನೋಡ್ಕೋದ್ಕ ಕೂತೀನಿ ನಾನು. ಅದಕ್ಕೆ 2 ವರ್ಷ ಲಾಭ ಬೆಳಗಾವಿ ಹಾಲು ಒಕ್ಕೂಟ ಇತಿಹಾಸ ಒಳಗೆ ಆಗದಂಥದ್ದು ಎಲ್ಲ ನನ್ನ ಆಡಳಿತ ಮಂಡಳಿ ಎಲ್ಲ ಡೈರೆಕ್ಟರ್ಗಳು, ಅಧಿಕಾರಿಗಳು ಎಲ್ಲರೂ ಸಹಕಾರದಿಂದ, ನಿಮ್ಮೆಲ್ಲರೂ ಸಹಕಾರದಿಂದ ಲಾಭ ಆಯ್ತು. ನೀವೆಲ್ಲ ಮೊದಲು ನೋಡ್ತಿದ್ರಿ. ಯಾಕಂದ್ರೆ 60-71 ಕೋಟಿ ಲಾಭ ಮಾಡಬೇಕಂದ್ರೂ ಒದ್ದಾಡಿ ಹೋಗ್ತಿದ್ದೀವಿ. ಈಗ 13-12 ಕೋಟಿ ಆಗ್ತೈತೆ ಅಂದ್ರೆ ಇಲ್ಲಿ ಕುಂತವನ್ನೆಲ್ಲ ಸಹಕಾರ, ನಿಮ್ಮೆಲ್ಲರೂ ಸಹಕಾರ ಆಶೀರ್ವಾದದಿಂದ ಆಗ್ತೈತೆ. ಮುಂದಿನ ದಿನಮಾನದಲ್ಲಿ ಒಳ್ಳೆ ಇದರಲ್ಲಿ ಇದು ಮಾಡೋಣ. ಕೂಡಲೇ ತಾವು ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಒಂದು ಆತ್ಮವಿಶ್ವಾಸದಿಂದ ರಾಜಕೀಯ ನೆಲೆ ನೀಡಿದಂಥ ಒಂದು ಫ್ಯಾಕ್ಟ್ರಿಗೆ ತಾವು ಪುನರುಜ್ಜೀವನ ಮಾಡಬೇಕಂತೇಳಿ ಅಲ್ಲಿಯ ಮತದಾರರು, ಅಲ್ಲಿ ಷೇರುದಾರರು ಹೇಳಿದ್ನ ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ.